ನಮಸ್ತೆ ಮಕ್ಕಳ, ಕೋರ್ ಕಾನ್ಸೆಪ್ಟ್ಸ್ ಇನ್ ಕೆಮಿಸ್ಟ್ರಿಗೆ ಸ್ವಾಗತ. ನಿಮಗೆ ಇವತ್ತು ಹೌ ಟು ಕ್ಯಾಲ್ಕುಲೇಟ್ ನೆಟ್ ಚಾರ್ಜ್ ಆ್ಯಂಡ್ ಎನ್ ಆಟಮ್ ಈ ಒಂದು ವಿಷಯದ ಮೇಲೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿಯಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಮಕ್ಕಳ, ನಿಮಗೆ ಆಟಮ್ ಬಗ್ಗೆ ಗೊತ್ತಿದೆ. ಇಟ್ ಈಸ್ ದ ಸ್ಮಾಲೆಸ್ಟ್ ಇಂಡಿವಿಸಿಬಲ್ ಪಾರ್ಟಿಕಲ್ ಆಫ್ ಮ್ಯಾಟರ್. Each atom consists of subatomic particles. There are three subatomic particles: protons, neutrons, and electrons. The central part of an atom is called nucleus. Anodu nimage gottide. Nucleus is made up of two subatomic particles, proton anta karitivi matte neutron anta karitivi. Amele electrons, they are revolving round the nucleus in high speeds anodu gottide namge. Makla, amele we also know that protons and electrons are charged particles, whereas neutrons are uncharged particles. They do not have a charge. Protons have a positive charge, electrons have a negative charge. So idella points. Neutrons have no charge. Iga ಪ್ರೋಟಾನ್ಸ್ಗೆ ಪಾಸಿಟಿವ್ ಚಾರ್ಜ್ ಇದೆ, ಎಲೆಕ್ಟ್ರಾನ್ಸ್ಗೆ ನೆಗೆಟಿವ್ ಚಾರ್ಜ್ ಇದೆ ಅಂತ ನಮಗೆ ಗೊತ್ತಾಯಿತು. ಹಾಗಾದರೆ ಒಂದು ಪ್ರೋಟಾನ್ ಮೇಲೆ ಎಷ್ಟು ಚಾರ್ಜ್ ಇರುತ್ತೆ, ಎಷ್ಟು ಪಾಸಿಟಿವ್ ಚಾರ್ಜ್ ಇರುತ್ತೆ, ಒಂದು ಎಲೆಕ್ಟ್ರಾನ್ಗೆ ಎಷ್ಟು ನೆಗೆಟಿವ್ ಚಾರ್ಜ್ ಇರುತ್ತೆ ನೋಡೋಣ ಮಕ್ಕಳ. ಈಗ ಒಂದು ಪ್ರೋಟಾನ್, ವಿ ಸೇ ದಟ್ ಒನ್ ಪ್ರೋಟಾನ್ ಹ್ಯಾಸ್ ಎ ಚಾರ್ಜ್ ಆಫ್ +1. ಪ್ರೋಟಾನ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್ ಅಂತ ನಮಗೆ ಗೊತ್ತಿದೆ. ಹಾಗಾದರೆ ಎಷ್ಟು ಚಾರ್ಜ್ ಇದೆ ಅದನ್ನು ನಾವು +1 ಅಂತ ತಗೋತೀವಿ ಮಕ್ಕಳ. ದ ಚಾರ್ಜ್ ಪ್ರೆಸೆಂಟ್ ಆನ್ ಎ ಪ್ರೋಟಾನ್ ಈಸ್ +1. ಯಾಕೆ +1 ಅಂತ ತಗೋತೀವಿ ಗೊತ್ತಾ? ಈ +1ನ ರಿಲೇಟಿವ್ ಚಾರ್ಜ್ ಅಂತ ಕರೀತಾರೆ ಸೈಂಟಿಸ್ಟು. ರಿಲೇಟಿವ್ ಚಾರ್ಜ್ ಅಂದ್ರೇನು ಅಂದರೆ ದ ಸ್ಮಾಲೆಸ್ಟ್ ಚಾರ್ಜ್ ದಟ್ ಕ್ಯಾನ್ ಎಕ್ಸಿಸ್ಟ್ ಇನ್ ನೇಚರ್ ಈಸ್ ದ ಚಾರ್ಜ್ ಪ್ರೆಸೆಂಟ್ ಆನ್ ಎ ಪ್ರೋಟಾನ್. ಸೊ ದೇರ್ಫೋರ್ ಅದಕ್ಕೆ ನಮಗೆ ಕ್ಯಾಲ್ಕುಲೇಷನ್ಸ್ಗೆ ಈಸಿ ಆಗಲಿ ಅನ್ನೋ ದೃಷ್ಟಿಯಿಂದ ದ ಚಾರ್ಜ್ ಪ್ರೆಸೆಂಟ್ ಆನ್ ಎ ಪ್ರೋಟಾನ್ ಈಸ್ ಟೇಕನ್ ಆ್ಯಸ್ +1. ಆ್ಯಕ್ಚುಲಿ ದ ಚಾರ್ಜ್ ಈಸ್ ಮೆಷರ್ಡ್ ಇನ್ ಎ ಯೂನಿಟ್ ಕಾಲ್ಡ್ ಕೂಲಮ್ ಅಂತ. ಅದನ್ನು ನೀವು 10th ಸ್ಟ್ಯಾಂಡರ್ಡಲ್ಲಿ ಓದ್ತೀರಾ. ಬಟ್ ಟು ಮೇಕ್ ಸಿಂಪ್ಲಿಫಿಕೇಷನ್, ಅಂದರೆ ಸಿಂಪ್ಲಿಫಿಕೇಷನ್ಸ್ ಈಸಿಯರ್, ಸೈಂಟಿಸ್ಟ್ ಏನು ಮಾಡಿದ್ದಾರೆ ಅಂತಂದರೆ ದ ಚಾರ್ಜ್ ಪ್ರೆಸೆಂಟ್ ಆನ್ ಒನ್ ಪ್ರೋಟಾನ್ ಈಸ್ +1. Plus indicates that protons have a positive charge. ಅದೇ ಥರ ಇಫ್ ಐ ಕನ್ಸಿಡರ್ ಎಲೆಕ್ಟ್ರಾನ್ ಕನ್ಸಿಡರ್ ಮಾಡಿದರೆ ಎಲೆಕ್ಟ್ರಾನ್ಸ್ ಹ್ಯಾವ್ ಎ ಚಾರ್ಜ್ ಆಫ್ -1. ಅಂದರೆ ಒನ್ ಎಲೆಕ್ಟ್ರಾನ್ ಹ್ಯಾಸ್ ಎ ಚಾರ್ಜ್ ಆಫ್ -1. ಮೈನಸ್ ಇಂಡಿಕೇಟ್ಸ್ ದಟ್ ಎಲೆಕ್ಟ್ರಾನ್ಸ್ ಹ್ಯಾವ್ ಎ ನೆಗೆಟಿವ್ ಚಾರ್ಜ್. ಎಷ್ಟು ಚಾರ್ಜ್ ಇದೆ? ದಿಸ್ 1 ಇಂಡಿಕೇಟ್ಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ಚಾರ್ಜ್. ಎಷ್ಟಿದೆ? ಇಟ್ ಈಸ್ ಅಗೇನ್ ಟೇಕನ್ ಆ್ಯಸ್ 1. ಅಂದರೆ it is the smallest charge that can exist in nature. The charge present on an electron is the smallest charge that can exist in nature. Okay? And what about the charge present on a neutron? Now already you know that neutrons have no charge. So ಅದಕ್ಕೆ ನಾವು ಏನು ತಗೋತೀವಿ ಅಂತಂದರೆ the charge present on a neutron is 0. ಸೊ ಈಗ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ದ ಚಾರ್ಜ್ ಪ್ರೆಸೆಂಟ್ ಆನ್ ಎ ಪ್ರೋಟಾನ್ ಈಸ್ ಒನ್ ಪ್ರೋಟಾನ್ ಈಸ್ ಟೇಕನ್ ಆ್ಯಸ್ +1. ದ ಚಾರ್ಜ್ ಪ್ರೆಸೆಂಟ್ ಆನ್ ಎನ್ ಎಲೆಕ್ಟ್ರಾನ್ ಈಸ್ ಟೇಕನ್ ಆ್ಯಸ್ -1. +1 -1 ಅಂತ ಯಾಕೆ ತೊಗೊಳ್ತಾರೆ ಅಂತಂದರೆ ಬಿಕಾಸ್ ಟು ಮೇಕ್ ಸಿಂಪ್ಲಿಫಿಕೇಷನ್ಸ್ ಈಸಿಯರ್ ಇದನ್ನು ನಾವು ರಿಲೇಟಿವ್ ಚಾರ್ಜ್ ಅಂತ ಕರಿತೀವಿ. ಆಬ್ಸಲ್ಯೂಟ್ ಚಾರ್ಜ್ ಈಸ್ ಮೆಷರ್ಡ್ ಇನ್ ಕೂಲಮ್ಸ್ ವಿಚ್ ಯು ವಿಲ್ ಸ್ಟಡಿ ಇನ್ ಹೈಯರ್ ಕ್ಲಾಸಸ್. 10th ಸ್ಟ್ಯಾಂಡರ್ಡಲ್ಲಿ ಸ್ಟಡಿ ಮಾಡ್ತೀರಾ. ಆ್ಯಂಡ್ ನ್ಯೂಟ್ರಾನ್ಸ್ ಹ್ಯಾವ್ ನೋ ಚಾರ್ಜ್, ದೇರ್ ಫೋರ್ ದ ಚಾರ್ಜ್ ಆನ್ ಎ ನ್ಯೂಟ್ರಾನ್ ಈಸ್ 0. ಮುಂದೆ ಹೋಗೋಣ ಮಕ್ಕಳ. ದೇರ್ ಆರ್ 2 terms ವಿಚ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಬಿಫೋರ್ ಗೋಯಿಂಗ್ ಫರ್ದರ್. ಒಂದು ಅಟಾಮಿಕ್ ನಂಬರ್, it is denoted by the symbol Z. ಇನ್ನೊಂದು mass number ಅಂತ, which is denoted by the symbol A. Now what is atomic number? ನಿಮಗೆ ಗೊತ್ತಿದೆ, atomic number is the number of protons present in the nucleus of an atom. It is just the number of protons. So Z is number of protons, ಅದನ್ನು atomic number ಅಂತ ಕರಿತೀವಿ. And there is another term called the mass number. So now what is mass number?
ಮಾಸ್ ನಂಬರ್ ಈಸ್ ದ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್. ಅಂದರೆ ಮಾಸ್ ನಂಬರ್ ಈಸ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಮಕ್ಕಳು ಅದನ್ನು ಮಾಸ್ ನಂಬರ್ ಅಂತ ಯಾಕೆ ಕರೀತಾರೆ? ಮಾಸ್ ನಂಬರ್ ಬಿಕಾಸ್ ಯು ಆಲ್ರೆಡಿ ನೋ ದಟ್ ದಿ ಎಂಟೈರ್ ಮಾಸ್ ಆಫ್ ಅನ್ ಆಟಮ್ ಈಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್. Electrons have negligible mass, though the mass of an atom is nothing but the mass of the nucleus. Nucleus ಅಲ್ಲಿ ಏನೇನಿದೆ? ನ್ಯೂಕ್ಲಿಯಸ್ ಅಲ್ಲಿ ಪ್ರೋಟಾನ್ಸ್ ಇದೆ ಮತ್ತು ನ್ಯೂಟ್ರಾನ್ಸ್ ಇದೆ. ದೇರ್ಫೋರ್ ದಿ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್ ಟುಗೆದರ್ ದೇ ಕಾಲ್ ಇಟ್ ಮಾಸ್ ನಂಬರ್. ಓಕೆ, ಇಟ್ ಈಸ್ ಈಸಿಯರ್ ಟು ರಿಮೆಂಬರ್. ವೈ ಇಸ್ ಇಟ್ ಕಾಲ್ಡ್ ಮಾಸ್ ನಂಬರ್? ಓಕೆ, ರೈಟ್. ಸೊ ಇವೆರಡು ಟರ್ಮ್ಸ್ ತುಂಬ ಇಂಪಾರ್ಟೆಂಟು ಬಿಫೋರ್ ವಿ ಗೋ ಫರ್ದರ್. ಸೊ ಇದು ಜ್ಞಾಪಕ ಇಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಎಸ್, ಈಗ ವಿ ವಿಲ್ ಟಾಕ್ ಅಬೌಟ್ ದ ನೆಟ್ ಚಾರ್ಜ್. ದಿಸ್ ಈಸ್ ದ ಮೇನ್ ಟಾಪಿಕ್ ಆಫ್ ಟುಡೇಸ್ ಕ್ಲಾಸ್. ನೋಡಿ, ನೆಟ್ ಚಾರ್ಜ್ ಅಂದರೆ ಏನು ಅಂತಂದರೆ ಮಕ್ಕಳ ವೆರಿ ಸಿಂಪಲ್. ನೆಟ್ ಚಾರ್ಜ್ ಆನ್ ಎನ್ ಆಟಮ್ tells you how protons and electrons balance each other out. ಮಕ್ಕಳ, ಇನ್ಮೇಲೆ ನೀವು ನ್ಯೂಟ್ರಾನ್ಸ್ನ ನಿಮ್ಮ ತಲೆಯಿಂದ ಆಚೆ ತೆಗೆದುಬಿಡಿ. ಯಾಕೆ ಅಂತಂದರೆ ವಿ ನೋ ದಟ್ ನ್ಯೂಟ್ರಾನ್ಸ್ ಹ್ಯಾವ್ ನೋ ಚಾರ್ಜ್. ವಿ ಆರ್ ಕ್ಯಾಲ್ಕುಲೇಟಿಂಗ್ ನೆಟ್ ಚಾರ್ಜ್ ಪ್ರೆಸೆಂಟ್ ಆನ್ ಎನ್ ಆಟಮ್. ದೇರ್ ಫೋರ್ ನ್ಯೂಟ್ರಾನ್ಸ್ ಡು ನಾಟ್ ಕಮ್ ಇನ್ ಟು ಪಿಕ್ಚರ್ ಅಟ್ ಆಲ್ ಬಿಕಾಸ್ ನ್ಯೂಟ್ರಾನ್ಸ್ ಹ್ಯಾವ್ ನೋ ಚಾರ್ಜ್. ಸೊ ಪ್ರೋಟಾನ್ಸ್ ಮತ್ತು ಎಲೆಕ್ಟ್ರಾನ್ಸ್ ಮಾತ್ರ ಕನ್ಸಿಡರ್ ಮಾಡೋಣ. ಓಕೆ, ಸೊ ನೆಟ್ ಚಾರ್ಜ್ ಏನು ಹೇಳುತ್ತೆ ಅಂತಂದರೆ ನೆಟ್ ಚಾರ್ಜ್ ಟೆಲ್ಸ್ ಯು ಹೌ ಪ್ರೋಟಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಬ್ಯಾಲೆನ್ಸ್ ಈಚ್ ಅದರ್ ಔಟ್ ಇನ್ ಎನ್ ಆಟಮ್. ಲೆಟ್ಸ್ ಟೇಕ್ ಫ್ಯೂ ಎಕ್ಸಾಂಪಲ್ಸ್, ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗತ್ತೆ. ಎಸ್, ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಆಟಮ್ ಇದೆ ಮಕ್ಕಳ. ಆಟಮಲ್ಲಿ ದಿಸ್ ಈಸ್ ಎನ್ ಆಟಮ್. ಈ ಆಟಮಲ್ಲಿ ನೋಡಿ, ದಿಸ್ ಬ್ಲೂ ಇಂಡಿಕೇಟ್ಸ್ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ದಿಸ್ ಆರೆಂಜ್ ಇಂಡಿಕೇಟ್ಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಸೊ ಈ ಆಟಮಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ದೇ ಆರ್ ಬ್ಯಾಲೆನ್ಸಿಂಗ್ ಈಚ್ ಅದರ್ ಔಟ್. ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಈಕ್ವಲ್. ಸೊ ಇವೆರಡು ಈಕ್ವಲ್ ಆಗಿರೋದ್ರಿಂದ ವಾಟ್ ಈಸ್ ದ ನೆಟ್ ಚಾರ್ಜ್ ಪ್ರೆಸೆಂಟ್ ಆನ್ ಎನ್ ಆಟಮ್? ಮಕ್ಕಳ, ಯು ನೋ ದಟ್ ಪ್ರೋಟಾನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್. ಎಷ್ಟು ಪ್ರೋಟಾನ್ಸ್ ಇದೆಯೋ ಅಷ್ಟೇ ಎಲೆಕ್ಟ್ರಾನ್ಸ್ ಇದೆ. ಅಂದರೆ ಎಷ್ಟು ಪಾಸಿಟಿವ್ ಚಾರ್ಜಸ್ ಇದೆಯೋ ಅಷ್ಟೇ ನೆಗೆಟಿವ್ ಚಾರ್ಜಸ್ ಇದೆ. ದೇರ್ ಫೋರ್ ದೇ ಆರ್ ಪರ್ಫೆಕ್ಟ್ಲಿ ಬ್ಯಾಲೆನ್ಸಿಂಗ್ ಈಚ್ ಅದರ್ ಔಟ್. Now, what is the net charge on this atom? Yes, that there is no charge on this atom because the net charge is zero. We say net charge is zero because ಎಷ್ಟು ಪ್ರೋಟಾನ್ಸ್ ಇದೆಯೋ ಅಷ್ಟೇ ಎಲೆಕ್ಟ್ರಾನ್ಸ್ ಇದೆ, ಎಷ್ಟು ಪಾಸಿಟಿವ್ ಚಾರ್ಜ್ ಇದೆಯೋ ಅಷ್ಟೇ ನೆಗೆಟಿವ್ ಚಾರ್ಜಸ್ ಇದೆ. ದೇರ್ ಫಾರ್ ದೇ ವಿಲ್ ಕ್ಯಾನ್ಸಲ್ ಈಚ್ ಅದರ್. ಪಾಸಿಟಿವ್ ಚಾರ್ಜ್ will cancel negative charge. Therefore, we say that the net charge on the atom is zero. Okay. When the net charge on an atom is zero, we say that the atom is neutral. Atom has no charge. Atom is neutral. Yavaga? When the number of protons is equal to the number of neutrons. Okay, this is one example. Innondu example consider ಮಾಡೋಣ ಮಕ್ಕಳ. ಏನದು? Yes, consider this example. ಇಲ್ಲಿ ನೋಡಿದ ತಕ್ಷಣ ನೀವು ಹೇಳ್ತೀರಾ, ಸರ್ ದೇರ್ ಈಸ್ ಎನ್ ಇಂಬ್ಯಾಲೆನ್ಸ್ ಇನ್ ದ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್. ದೇ ಆರ್ ನಾಟ್ ಈಕ್ವಲ್, ರೈಟ್? ನೋಡಿ ಮಕ್ಕಳ, ಇದರಲ್ಲಿ ಪ್ರೋಟಾನ್ಸ್ ಜಾಸ್ತಿ ಇದೆ ಎಲೆಕ್ಟ್ರಾನ್ಸ್ಗಿಂತ. ಪಾಸಿಟಿವ್ ಚಾರ್ಜಸ್ ಜಾಸ್ತಿ ಇದೆ ನೆಗೆಟಿವ್ ಚಾರ್ಜಸ್ಗಿಂತ. ದಟ್ ಮೀನ್ಸ್ ದಿಸ್ ಆಟಮ್ ಈಸ್ ನಾಟ್ ನ್ಯೂಟ್ರಲ್. ಇಟ್ ಹ್ಯಾಸ್ ಎ ನೆಟ್ ಚಾರ್ಜ್. ಪಾಸಿಟಿವ್ ಚಾರ್ಜ್ ಜಾಸ್ತಿ ಇರೋದ್ರಿಂದ ವಿ ಸೇ ದಟ್ ದಿ ನೆಟ್ ಚಾರ್ಜ್ ಆನ್ ದಿ ಆಟಮ್ ಈಸ್ ಪಾಸಿಟಿವ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳ. ದಿ ನೆಟ್ ಚಾರ್ಜ್ ಆನ್ ದಿಸ್ ಆಟಮ್ ಈಸ್ ಪಾಸಿಟಿವ್. ವೈ? ಬಿಕಾಸ್ ದೇರ್ ಆರ್ ಮೋರ್ ಪಾಸಿಟಿವ್ ಚಾರ್ಜಸ್ ದ್ಯಾನ್ ನೆಗೆಟಿವ್ ಚಾರ್ಜಸ್. ಸೊ ದ ಆಟಮ್ ಆಸ್ ಎ ಹೋಲ್ ಈಸ್ ಪಾಸಿಟಿವ್. ವಿ ಸೇ ದಟ್ ದಿ ಆಟಮ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್. ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡೋಣ. ಎಸ್, ಈ ಕೇಸ್ ನೋಡಿ.
ಇದು ನೋಡಿದ ತಕ್ಷಣ ಹೇಳ್ತೀರಾ ಎಸ್ ದೇರ್ ಈಸ್ ಎ ಕ್ಲಿಯರ್ ಇಂಬ್ಯಾಲೆನ್ಸ್ ಬಿಟ್ವೀನ್ ದ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ದೇರ್ ಈಸ್ ಅನ್ ಇಂಬ್ಯಾಲೆನ್ಸ್. ಓಕೆ, ಪಾಸಿಟಿವ್ ಚಾರ್ಜ್ ಕಮ್ಮಿ ಇದೆ, ನೆಗೆಟಿವ್ ಚಾರ್ಜಸ್ ಜಾಸ್ತಿ ಇದೆ, ರೈಟ್? ದಟ್ ಮೀನ್ಸ್ ದಿ ಆಟಮ್ ಆಸ್ ಎ ಹೋಲ್ ಈಸ್ ನೆಗೆಟಿವ್ಲಿ ಚಾರ್ಜ್ಡ್. ವೈ? ಬಿಕಾಸ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇದೆ ಸರ್. ಎಲೆಕ್ಟ್ರಾನ್ಸ್ ಜಾಸ್ತಿ ಇರೋದ್ರಿಂದ ನೆಗೆಟಿವ್ ಚಾರ್ಜಸ್ ಜಾಸ್ತಿ ಇದೆ, right? So we say that the net charge on this atom is negative because there are more electrons than protons. So we say that the atom is negatively charged. So ಮಕ್ಕಳೇ, ನಿಮಗೆ ಒಂದು ಐಡಿಯಾ ಬಂತು ಅಂತ ಅಂದ್ಕೊಂಡಿದ್ದೀನಿ. ನೆಟ್ ಚಾರ್ಜ್ ನೋಡಿ, when there is an equal number of protons and electrons, when protons and electrons exactly balance each other out, then the net charge on the atom is 0. We say that the atom is neutral. Okay. Second case, when number of protons is more than the number of electrons, there is an imbalance. Protons ಜಾಸ್ತಿ ಇದೆ ಅಂತಂದರೆ that means positive charges ಜಾಸ್ತಿ ಇದೆ ಅಂತ. Therefore we say that the net charge and the atom is positive. Okay. Next, when ಈ ಕೇಸ್ ಮಕ್ಕಳ ಥರ್ಡ್ ಕೇಸ್, when number of protons ಕಮ್ಮಿ ಇದೆ, number of electrons ಜಾಸ್ತಿ ಇದೆ, ಆವಾಗ the net charge on the atom is negative because there are more electrons than protons. Therefore we say that the atom is negatively charged. Okay. ಮಕ್ಕಳ, ಈಗ ನಾವು ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ ತೊಗೊಂಡು ನೆಟ್ ಚಾರ್ಜ್ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಇಲ್ಲಿ ನೋಡಿ ಮಕ್ಕಳ, ಕ್ಯಾಲ್ಕುಲೇಟ್ ನೆಟ್ ಚಾರ್ಜ್. ಓಕೆ, ಇಲ್ಲಿ ಒಂದು ಆಟಮಲ್ಲಿ ದೇರ್ ಆರ್ 3 protons ಆ್ಯಂಡ್ ದೇರ್ ಆರ್ 3 electrons. ಸೊ ವಾಟ್ ಈಸ್ ದ ನೆಟ್ ಚಾರ್ಜ್? ನೀವು ನೋಡಿದ ತಕ್ಷಣ ಇಲ್ಲಿ ಹೇಳಿಬಿಡ್ತೀರಾ, ಸರ್ ಪ್ರೋಟಾನ್ಸು ಎಲೆಕ್ಟ್ರಾನ್ಸು ದೇ ಆರ್ ಬ್ಯಾಲೆನ್ಸಿಂಗ್ ಈಚ್ ಅದರ್ ಔಟ್. Number of positive charges is equal to number of negative charges. Therefore this atom is neutral, there is no charge, the charge is 0. But how do you calculate makla? So nodi, we calculate, nodi, there are 3 protons alva. What is the charge on one proton? +1. So what is the charge, total charge on 3 protons? It is +1 +1 +1, so it is +3, right? And what is the total charge on 3 electrons? One electron mele charge is -1, we have seen. So there are 3 electrons, it is -1 -1 -1, so it is -3. So the total charge on 3 electrons is -3. So now how do you calculate the net charge? Makla nodi, net charge is calculated like this. Net charge is equal to +3 -3. +3 -3 is 0. So there is no charge on this atom because protons and electrons, they are balancing each other out. Therefore we say that this is neutral. So this atom is neutral, it has no charge. ಇನ್ನೊಂದು ಎಕ್ಸಾಂಪಲ್ ತಗೋಣ. ಇಲ್ಲಿ ನೋಡಿ ಮಕ್ಕಳ, ಈ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಸರ್ protons ಮತ್ತು electrons they are not balancing each other out. Number of protons ಜಾಸ್ತಿ ಇದೆ ಸರ್ than number of electrons. So positive charges ಜಾಸ್ತಿ ಇದೆ negative charges ಗಿಂತ. Therefore this atom has a net positive charge because positive charge ಜಾಸ್ತಿ ಇದೆ, it has a net positive charge. So how do you calculate the net charge on this atom? So ಮಕ್ಕಳಲ್ಲಿ ನೋಡಿ, 4 protons ಇಂದ there is a total charge of +4. 3 electrons inda there is a total charge of -3. Therefore what is the net charge? So net charge is +4 -3, which gives you +1. So the net charge on this atom is positive. We say that this atom is positively charged. Very important. It is not neutral, it is positively charged because there are more positive charges than negative charges. So ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನಿಮಗೆ ಗೊತ್ತಾಗ್ತಾ ಇದೆ ಅಂದ್ಕೊತೀನಿ. ಇನ್ನೆರಡು ಎಕ್ಸಾಂಪಲ್ ತೊಗೋಣ ಮಕ್ಕಳ, ಇನ್ನೂ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ನಿಮಗೆ. ಓಕೆ, ಇಲ್ಲಿ ನೋಡಿ, ಕ್ಯಾನ್ ಯು
can you just pause the video and calculate what is the net charge on this atom? Of course, there is a charge on this atom because there is a clear imbalance. Now, what is the net charge on this atom? Video pause ಮಾಡಿ, calculate ಮಾಡಿ. Okay, so now what is the total positive charge? Plus 3. What is the total negative charge? Minus 5. So the net charge is plus 3 minus 5 and it gives you minus 2. Minus 2. Makla, it's very important to interpret this. E minus 2 andre ಏನರ್ಥ? What is the meaning of the net charge on this atom is minus 2? Makla ನೋಡಿ, there are two parts to this. Minus indicates that there are more electrons than protons in this atom. Andre there are more negative charges than positive charges in this atom. So this minus indicates that. And what 2 indicates? Number 2 indicates. Number 2 indicates that there are 2 more electrons than protons. ಹೌದಲ್ವಾ ಮಕ್ಕಳ? ಇಲ್ಲಿ ನೋಡಿ, there are 2 more electrons than protons. So net charge on this atom is minus 2 ಅಂತಂದರೆ you have to interpret like this. Okay, now net charge is minus 2, therefore this atom is negatively charged. Last example ನೋಡೋಣ. Yes, so this is the last example. You can calculate net charge. The total positive charge is plus 13, total negative charge is minus 10. So plus 13 minus 10 gives you plus 3. And very important makla, how do you interpret this plus 3? Plus 3 andre artha enu? The atom as a whole is positively charged, which means that there are more protons than electrons, right? And how many more protons are there than electrons? There are 3 more protons. 3 more protons than electrons. So ee plus 3 net charge plus 3 na how do you interpret ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳ. ಆ್ಯಂಡ್ ವಿ ಸೇ ದಟ್ ದಿಸ್ ಆಟಮ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್. ಓಕೆ, ನಾವು ವಿ ವಿಲ್ ಡೂ 3 ಪ್ರಾಬ್ಲಮ್ಸ್. ಈ 3 ಪ್ರಾಬ್ಲಮ್ಸ್ ನೀವು ಮಾಡಿದ್ರೆ ನೆಟ್ ಚಾರ್ಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಈ ಕಾನ್ಸೆಪ್ಟು ನಿಮಗೆ ಪಕ್ಕಾ ಆಗೋಗುತ್ತೆ. ಲೆಟ್ಸ್ ಡೂ ಓನ್ಲಿ 3 ಪ್ರಾಬ್ಲಮ್ಸ್, ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ಲೆಟ್ಸ್ ಡೂ ದ ಫಸ್ಟ್ ಪ್ರಾಬ್ಲಮ್. How many protons, neutrons and electrons are there in an atom with the following characteristics? Okay, atomic number ಕೊಟ್ಟಿದ್ದಾರೆ ಮಕ್ಕಳ 7, mass number ಕೊಟ್ಟಿದ್ದಾರೆ 15 and net charge on this atom is plus 2 ಅಂತ ಕೊಟ್ಟಿದ್ದಾರೆ. That means this atom is not neutral. Protons, electrons, they are not balanced, right? They are not balanced ಅಂತ ನಮ್ಗೆ ಗೊತ್ತಾಗ್ತಿದೆ. ಓಕೆ, ನಾವು ಪ್ರೋಟಾನ್ಸ್ ಕಂಡುಹಿಡಿಬೇಕಂತೆ, ನ್ಯೂಟ್ರಾನ್ಸ್ ಕಂಡುಹಿಡಿಬೇಕಂತೆ, ಎಲೆಕ್ಟ್ರಾನ್ಸ್ ಕಂಡುಹಿಡಿಬೇಕಂತೆ. ಓಕೆ, ಸೊ ವೇರ್ ಡು ವಿ ಸ್ಟಾರ್ಟ್? ಹೌ ಡು ವಿ ಸ್ಟಾರ್ಟ್? ನೋಡಿ ಮಕ್ಕಳ, ಫಸ್ಟು ದೇ ಹ್ಯಾವ್ ಗಿವನ್ ದಿ ಅಟಾಮಿಕ್ ನಂಬರ್. ನಾವು ವಾಟ್ ಈಸ್ ಅಟಾಮಿಕ್ ನಂಬರ್? ಜಸ್ಟ್ ನಾವು ನೋಡಿದ್ವಿ, ಅಟಾಮಿಕ್ ನಂಬರ್ ಈಸ್ ನಥಿಂಗ್ ಬಟ್ ದ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್. ಸೊ ನಂಬರ್ ಆಫ್ ಪ್ರೋಟಾನ್ಸ್ ಈಸ್ 7. ಹೌದಲ್ವಾ? ಸೊ ನಾವು ಪ್ರೋಟಾನ್ಸ್ ಕಂಡುಹಿಡಿಬೇಕು, ನ್ಯೂಟ್ರಾನ್ಸ್ ಕಂಡುಹಿಡಿಬೇಕು, ಎಲೆಕ್ಟ್ರಾನ್ಸ್ ಕಂಡುಹಿಡಿಬೇಕು. ಪ್ರೋಟಾನ್ಸ್ ಕಂಡುಹಿಡಿದಾಯಿತು. ನಾವು ದೇ ಹ್ಯಾವ್ ಆಲ್ಸೋ ಗಿವನ್ ದ ಮಾಸ್ ನಂಬರ್. ಓಕೆ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಮಾಸ್ ನಂಬರ್? ರಿಕಾಲ್ ಮಾಡ್ಕೊಳ್ಳಿ ಮಕ್ಕಳ. ಮಾಸ್ ನಂಬರ್ ಈಸ್ ದ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ದಿ ನಂಬರ್ ಆಫ್ ನ್ಯೂಟ್ರಾನ್ಸ್. ಸೊ ಮಾಸ್ ನಂಬರ್ ಈಸ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಆ್ಯಂಡ್ ಇಟ್ ಈಸ್ 15 ಅಂತ ಕೊಟ್ಟಿದ್ದಾರೆ. ನಾವು ವಾಟ್ ಈಸ್ ನಂಬರ್ ಆಫ್ ಪ್ರೋಟಾನ್ಸ್? ನಂಬರ್ ಆಫ್ ಪ್ರೋಟಾನ್ಸ್ ಗೊತ್ತಿದೆ ಮಕ್ಕಳ, 7 ಅಂತ ಗೊತ್ತಿದೆ, ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಈಸ್ ಈಕ್ವಲ್ ಟು 15. ದೇರ್ಫೋರ್ ವಾಟ್ ಈಸ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್? ನಂಬರ್ ಆಫ್ ನ್ಯೂಟ್ರಾನ್ಸ್ ಈಸ್ ಈಕ್ವಲ್ ಟು 15 minus 7, so which is 8. 15 minus 7, which is 8. So number of neutrons is 8. So we have calculated number of protons, we have calculated number of neutrons. Now what we are left with? We are left with the number of electrons. Now electrons ಹೇಗೆ ಕಂಡುಹಿಡಿಯೋದು ಅಂತಂದರೆ, we'll start from net charge. Okay, they have given that the net charge on this atom is plus 2. Makla, it's very important to analyze what
does it mean when they say that the net charge on this atom is +2? Okay, ಮಕ್ಕಳಲ್ಲಿ ನೋಡಿ, there are two parts to this +2 ಅಂತ ಇದೆ. The first part is, this is the first part, sign plus. So plus ಏನು ಇಂಡಿಕೇಟ್ ಮಾಡುತ್ತೆ ಮಕ್ಕಳ? It tells you that there are more protons than electrons. Very important. Plus ಅಂತ ಇದೆ ಅಲ್ವಾ, ಅಂದರೆ the atom is positively charged. If the atom is positively charged, there must be more protons than electrons. So plus says that there are more protons than electrons. And what does this 2 tell you? 2. So this 2 tells you that there are 2 more protons than electrons. ಈ 2 ಈ ನಂಬರ್ ಇದೆಯಲ್ಲ ಮಕ್ಕಳ, ಈ ನಂಬರ್, it tells you how many protons, how many more protons are there than electrons. ನೋಡಿ, ಈ ಪ್ಲಸ್ ಸೈನ್ tells you that there are more protons than electrons. This number tells you ಎಷ್ಟು protons ಇದೆ, ಎಷ್ಟು protons ಜಾಸ್ತಿ ಇದೆ ಎಲೆಕ್ಟ್ರಾನ್ಸ್ಗಿಂತ ಅನ್ನೋದು ಹೇಳುತ್ತೆ. So how many more protons are there than electrons? There are 2 more protons than electrons. ಒಟ್ಟಿನಲ್ಲಿ ಮಕ್ಕಳ, this +2 tells you that there are 2 more protons than electrons. ಓಕೆ, ಹಾಗಾದರೆ ನಂಬರ್ ಆಫ್ ಪ್ರೋಟಾನ್ಸ್ 7 ಅಂತ ಗೊತ್ತು ನಮಗೆ. ಸೊ ವಾಟ್ ಈಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್? ನಂಬರ್ ಆಫ್ ಪ್ರೋಟಾನ್ಸ್ 7 ಅಂತ ಗೊತ್ತು. ವಾಟ್ ಈಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್? ವಿ ನೋ ದಟ್ ದೇರ್ ಆರ್ 2 more protons than electrons. Therefore it should be 7 minus 2 should be 5, because we know that the number of protons is 7 and there are 2 more protons than electrons. Therefore 7 minus 2, so the number of electrons must be 5. ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಪ್ರಾಬ್ಲಮ್ ನಂಬರ್ 2ಗೆ ಹೋಗೋಣ ಮಕ್ಕಳ. ವೆರಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್. ಸೊ ನೋಡಿ, ಇದು ಪ್ರಾಬ್ಲಮ್ ನಂಬರ್ 2. ಈ ಥರ ಕೊಟ್ಟಿದ್ದಾರೆ, ಕಂಪ್ಲೀಟ್ ದ ಟೇಬಲ್ ಬಿಲೋ. ಎಲೆಕ್ಟ್ರಾನ್ಸ್ 10 ಇದೆಯಂತೆ, ಪ್ರೋಟಾನ್ಸ್ ಇಷ್ಟಿದೆ ಅಂತೆ, ನ್ಯೂಟ್ರಾನ್ಸ್, ಅಟಾಮಿಕ್ ನಂಬರ್, ಮಾಸ್ ನಂಬರ್ ಆ್ಯಂಡ್ ನೆಟ್ ಚಾರ್ಜ್. ಓಕೆ, ನಾವು ವೇರ್ ಡು ವಿ ಸ್ಟಾರ್ಟ್? ಎಲ್ಲಿಂದ ಶುರು ಮಾಡೋಣ? ಓಕೆ, ಕ್ಯಾನ್ ವಿ ನೋ ದ ನಂಬರ್ ಆಫ್ ಪ್ರೋಟಾನ್ಸ್? ಮಕ್ಕಳ ಇಲ್ಲಿ ನೋಡಿ, ನೆಟ್ ಚಾರ್ಜ್ ಈಸ್ -3. ಸೊ ಪ್ರೋಟಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಆರ್ ನಾಟ್ ಬ್ಯಾಲೆನ್ಸ್ಡ್. ಎಲೆಕ್ಟ್ರಾನ್ಸ್ 10 ಇದೆ, ರೈಟ್? ಪ್ರೋಟಾನ್ಸ್ 10 ಇರುತ್ತಾ? ನೋ ವೇ, ಬಿಕಾಸ್ ಇಟ್ ಈಸ್ ನಾಟ್ ಬ್ಯಾಲೆನ್ಸ್ಡ್. ಓಕೆ, ನ್ಯೂಟ್ರಾನ್ಸ್ ಗೊತ್ತಾಗುತ್ತಾ? ನೋ. ವಿ ನೋ ದ ಮಾಸ್ ನಂಬರ್ ಬಟ್ ವಿ ಡೋಂಟ್ ನೋ ದ ನಂಬರ್ ಆಫ್ ಪ್ರೋಟಾನ್ಸ್. ಸೊ ಆಗಲ್ಲ. ಸೊ ವೇರ್ ಡು ವಿ ಸ್ಟಾರ್ಟ್? ವಿ ಸ್ಟಾರ್ಟ್ ಫ್ರಮ್ ನೆಟ್ ಚಾರ್ಜ್ ಈಸ್ ಈಕ್ವಲ್ ಟು -3. ಅಲ್ಲಿಂದ ಶುರು ಮಾಡೋಣ. ಓಕೆ, now net charge is -3. Again, it's very important to interpret this. Okay, -3 ಅಂದರೆ ಅರ್ಥ ಏನು ಮಕ್ಕಳ? This minus indicates that there are more electrons than protons. Okay, so the -3 tells you that the atom is negatively charged. Negatively charged ಅಂದರೆ ಏನರ್ಥ? There are more electrons than protons. Okay, so there are more electrons than protons. Now what does this number 3 tell you? This number 3 tells you that there are 3 more electrons than protons. ಈ 3 ಇದೆಯಲ್ಲ ಮಕ್ಕಳ, 3 does not tell you how many electrons are there. 3 tells you how many more electrons are there than protons. ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ how many more electrons are there than protons? Okay, so this means ಮಕ್ಕಳ ಇಲ್ಲಿ ನೋಡಿ, there are 3 more electrons than protons. ಹೌದಾ? ಹಾಗಾದರೆ if electrons, number of electrons 10 ಇದ್ದರೆ what will be the number of protons? So there are 3 more electrons than protons ಅಂತಂದರೆ the number of protons must be 7 ಅಲ್ವಾ? ಎಲೆಕ್ಟ್ರಾನ್ಸ್ ಜಾಸ್ತಿ ಇದೆ ಮಕ್ಕಳ. ಎಷ್ಟು ಜಾಸ್ತಿ ಇದೆ? 3 ಜಾಸ್ತಿ ಇದೆ ದ್ಯಾನ್ ಪ್ರೋಟಾನ್ಸ್. ಸೊ ಪ್ರೋಟಾನ್ಸ್, ನಂಬರ್ ಆಫ್ ಪ್ರೋಟಾನ್ಸ್ ಮಸ್ಟ್ ಬಿ 7. ನೋಡಿದ್ರಾ? ದಿಸ್ ಈಸ್ ಹೌ ಯು ಹ್ಯಾವ್ ಟು ಇಂಟರ್ಪ್ರೆಟ್. ಓಕೆ, ನಾವು ನಂಬರ್ ಆಫ್ ಪ್ರೋಟಾನ್ಸ್ 7 ಇದ್ದರೆ ವಾಟ್ ಈಸ್ ದ ಅಟಾಮಿಕ್ ನಂಬರ್? ಅಟಾಮಿಕ್ ನಂಬರ್ ಈಸ್ ಆಲ್ಸೋ 7 ಬಿಕಾಸ್ ಅಟಾಮಿಕ್ ನಂಬರ್ ಅಂದರೆ ಏನು? ಇಟ್ ಈಸ್ ದ ನಂಬರ್ ಆಫ್ ಪ್ರೋಟಾನ್ಸ್. ಓಕೆ ಸರ್. ಮಕ್ಕಳ ಈಗ ನೋಡಿ, ತುಂಬ ಈಸಿ ಆಗೋಯ್ತು.
ಈಗ ದೇ ಹ್ಯಾವ್ ಗಿವನ್ ಮಾಸ್ ನಂಬರ್. ಸೊ ವಾಟ್ ಈಸ್ ಮಾಸ್ ನಂಬರ್? ಮಾಸ್ ನಂಬರ್ ಈಸ್ 16 ಅಂತ ಕೊಟ್ಟಿದ್ದಾರೆ. ನಾವು ವಾಟ್ ಈಸ್ ಮಾಸ್ ನಂಬರ್? ಮಾಸ್ ನಂಬರ್ ಈಸ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಆ್ಯಂಡ್ ದೇ ಹ್ಯಾವ್ ಗಿವನ್ ಇಟ್ ಆಸ್ 16. ನಾವು ನಂಬರ್ ಆಫ್ ಪ್ರೋಟಾನ್ಸ್ ಗೊತ್ತಿದೆ ಸರ್, ಇಟ್ ಈಸ್ 7 ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್ is 16. Therefore number of neutrons is equal to 16 minus 7, which is 9. So number of neutrons is 9. So ella fill in the blanks ಆಯ್ತಲ್ಲ ಮಕ್ಕಳ. So these are the number of neutrons. I think ನೀವು ಇಷ್ಟಪಡ್ತಾ ಇದ್ದೀರಾ, ಎಂಜಾಯ್ ಮಾಡ್ತಿದ್ದೀರಾ, ಕಾನ್ಸೆಪ್ಟ್ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಪ್ರಾಬ್ಲಮ್ ಮಾಡೋಣ. ವೆರಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್. Last problem number 3. Okay, complete the table below. Okay, electrons ಗೊತ್ತಿಲ್ಲ, protons ಗೊತ್ತಿಲ್ಲ, neutrons ಕೊಟ್ಟಿದ್ದಾರೆ, mass number ಕೊಟ್ಟಿದ್ದಾರೆ, net charge ಕೊಟ್ಟಿದ್ದಾರೆ. So where do we start? ಮಕ್ಕಳ ನೋಡಿ, ಮಾಸ್ ನಂಬರ್ ಕೊಟ್ಟಿದ್ದಾರೆ, ನಂಬರ್ ಆಫ್ ನ್ಯೂಟ್ರಾನ್ಸ್ ಕೊಟ್ಟಿದ್ದಾರೆ, ನಾವು ನಂಬರ್ ಆಫ್ ಪ್ರೋಟಾನ್ಸ್ ಕಂಡುಹಿಡಿಬೋದು, ಹೌದಲ್ವಾ? ಸೊ ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್. ಮಾಸ್ ನಂಬರ್ ಈಸ್ 25. What is mass number? It is number of protons plus number of neutrons that is equal to 25. Okay, now number of protons we don't know. Number of protons plus what is number of neutrons kottidare makla, it is 11 must be equal to 25. Therefore number of protons must be equal to 25 minus 11, which is 14. So number of protons is 14. ಮಕ್ಕಳ ನಂಬರ್ ಆಫ್ ಪ್ರೋಟಾನ್ಸ್ ಗೊತ್ತಾಯಿತು ಅಂತಂದರೆ we can fill this atomic number part. So atomic number must be 14. Okay, now we have to find the number of electrons. Number of electrons ಕಂಡುಹಿಡಿಯಬೇಕು ಅಂದರೆ we have to look at this part, net charge. The net charge is +1. The atom as a whole is positively charged, which means that there are more protons than electrons. Okay, sir, net charge is +1. Okay, how do you interpret this? Sir, idu plus ide sir, this part is plus ide, that means there are more protons than electrons. And what does this 1 indicate? This 1 indicates that there is one more proton than electron, right? There is one more proton than electron. Okay, so number of protons 14 idre, what is the number of electrons? It should be 13. It should be 13 because a net charge of +1 indicates that there is one more proton than electron. Okay, so this is the solution. ಮಕ್ಕಳ ನೆಟ್ ಚಾರ್ಜ್ ಮೇಲೆ ಈ 3 ಪ್ರಾಬ್ಲಮ್ಸ್ ಮಾಡಿದ್ವಿ. ಈ ಕಾನ್ಸೆಪ್ಟ್ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಮತ್ತೆ ನೋಡಿ, ಒಂದು ಸರಿ ನೋಡಿದ್ರೆ ಸಾಲದು, ಮತ್ತೆ ನೋಡಿ. ನಮ್ಮ ಚಾನಲ್ ಇಷ್ಟ ಆದರೆ, ಈ ಪಾಠ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.